ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲೇ ಕೊಲೆಗಡುಕ ಅಂತ ಹೇಳಿದ್ದು ಯಾವ ರೀತಿ ಸರಿಯಲ್ಲ? ನಾನು ಇವ್ರು ಹೇಳಿದ್ರೂ ಸರಿಯಲ್ಲ, ಇದ್ರೂ ಅದು ಸರಿಯಲ್ಲ. ಇದು ಹೇಳಿದ್ದಾರ ಬಿಟ್ಟಿದ್ದಾರ ಅನ್ನೋದು ತೀರ್ಮಾನ ತಗೊಳ್ಬೇಕಾಗಿರೋದು ಅಲ್ಲಿ ನಮ್ಮ ಸಭಾಪತಿಗಳು ಹೊರಟ್ಟಿಯವರು, ಬಸವರಾಜ ಹೊರಟ್ಟಿಯವರು. ಅವರೇನು ಹೇಳಿದ್ದಾರೆ, ನಾನು ಪರಿಶೀಲನೆ ಮಾಡಲಾಗಿ ನನಗೆ ಯಾವುದೇ ರೆಕಾರ್ಡ್ ಸಿಕ್ಕಿಲ್ಲ, ನಾನೆಲ್ಲ ನೋಡಿದ್ದೀನಿ ಅಂತ ಇವತ್ತು ಸ್ಟೇಟ್ಮೆಂಟು ಮಾಡಿದ್ದಾರೆ ಅವರು. ಸೊ ಇಷ್ಟಿರಬೇಕಾದ್ರೆ ಅವರು ರೂಲಿಂಗ್ ಕೊಡಬೇಕು. ರೂಲಿಂಗ್ ಕೊಡ್ತಾರೆ, ಬಂದು ನೋಡಿ ನೀವು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರಗಳು, ಯಾವುದೇ ಪುರಾವೆಗಳು ನನಗೆ ಸಿಕ್ಕಿಲ್ಲ ಅಂತಂದರೆ ಆ್ಯಸ್ ಎ ಕಸ್ಟೋಡಿಯನ್ ಆಫ್ ದಿ ಹೌಸ್ ನನ್ನ ಇದನ್ನು ರೂಲಿಂಗನ್ನು ನಾನು ಕೊಡಬೇಕಾಗ್ತದೆ. ಆದ್ದರಿಂದ ಅಲ್ಲೇನು ಆಗದೆ ಇರೋದ್ರಿಂದ ಇದರ ಬಗ್ಗೆ ತುಂಬ ನೀವು ಬೆಳೆಸೋದು ಬೇಕಾಗಿಲ್ಲ. ಅಥವಾ ಏನಾದರೂ ನಿಮ್ಮ ಇಲ್ಲಿ ರೆಕಾರ್ಡಲ್ಲಿ ಇಲ್ಲದೆ ಇರ್ಬೋದು, ಹಂಗೇನಾದರೂ ನಿಮ್ಮ ಮಾನಸಿಕವಾಗಿ ನಿಮ್ಗೆ ಹಂಗೆ ಅಂದಿದ್ರೆ ಅಥವಾ ಅನಿಸಿದ್ರೆ ಇಂಥವುಗಳನ್ನು ಮುಂದುವರಿಸೋದು ಬೇಕಾಗಿಲ್ಲ ಅಂಥೇಳಿ ಸೆನೆಡೈ ಮಾಡಿ ಹೋದರು. ಸೊ ಹೋದಾದ್ಮೇಲೆ ಸಿ ಟಿ ರವಿ ಅವರು ನೋಡಿ ನಾನು ಹಿಂಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಹೆಸರನ್ನು ಕೆಡಿಸ್ತಾವ್ರೆ ಅಂತೇಳಿ ಒಂದು 5 ನಿಮಿಷ ಮೆಟ್ಲಿನ ಮೇಲೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ಅದಕ್ಕೇನು ಮಾಡಿದ್ರು, ನಾವು ಸರ್ ಇಲ್ಲಿ ಜನ ಎಲ್ಲ ತುಂಬ್ಕೊಂಡಿದ್ದಾರೆ, ಏನು ಗಲಭೆ ಆದರೂ ಆಗ್ಬೋದು, ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾವು ಒಪ್ಪಿದ್ವಿ. ಆಯಿತು, ಗಲಭೆ ಆಗಬಾರ್ದು, ಸ್ಮೂತಾಗಿ ಹೋಗ್ಬೇಕು ಅನ್ನೋದು. ನಾವು ಪ್ರೊಟೆಸ್ಟ್ ಮಾಡ್ತಿದ್ರೇ ನಾವೆಲ್ಲ ಇದ್ದೀವಿ, ನಮ್ಮನ್ನು ಯಾರೂ ಮಾತಾಡಿಸ್ಲಿಲ್ಲ, ನಮ್ಮನ್ನು ಎಳೆದಾಡಲಿಲ್ಲ, ನಮ್ಮನ್ನು ಎತ್ತಲಿಲ್ಲ. ಸಿ ಟಿ ರವಿ ಒಬ್ಬರನ್ನೇ ಎತ್ಕೊಂಡು ಹೋಗಿ ವ್ಯಾನ್ನಲ್ಲಿ ಹಾಕ್ಕೊಂಡ್ರು. ನಾನು ಹೋಗಿ ತಟ್ಟಿದ್ದೀನಿ. ಇವರು ಇನ್ನೂ ಅನೇಕ ಲೀಡರ್ಗಳು ಬಂದು ಇದು ಮಾಡಿದ್ರು ಕೂಡ ತೆಗಿಲೇ ಇಲ್ಲ. ಅವರೊಬ್ಬರನ್ನೇ ಹಾಕ್ಕೊಂಡ್ರು. ನಮ್ಮ ಇನ್ನೊಬ್ಬ ಶಾಸಕರು ಅವ್ರ ಜೊತೆಯಲ್ಲಿ ಸೇರ್ಕೊಂಡ್ರು. ಅವರನ್ನು ಎಲ್ಲ ಒಂದು ಕಡೆನೇ ಬಾಗೇವಾಡಿ ಕಡೆ ಹೋಗ್ತಿದ್ವಿ, ಅಲ್ಲಿಂದ ತಪ್ಪಿಸಿ ನಮ್ಮನ್ನು ಬಾಗೇವಾಡಿಗೆ ಬಿಟ್ಟರು, ಅವರು ಬೇರೆ ಕಡೆ ಹೊರಟರು. ಬಟ್ ಯಾವ ಟೆರರಿಸ್ಟ್ಗೂ ಕೂಡ ಈ ರೀತಿ ಟ್ರೀಟ್ಮೆಂಟ್ ಇರಲಾರ್ದು ಅಂತ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ.